ಸ್ನೇಹಿತರೆ, ಎಷ್ಟೋ ದಾಸವಾಳದ ಗಿಡಗಳಲ್ಲಿ ಚೆನ್ನಾಗಿ ಬೆಳವಣಿಗೆ ಇದ್ದರೂ ಒಂದೇ ಒಂದು ಹೂವು ಮೊಗ್ಗು ಅರಳಿರುವುದು ಕಾಣಲು ಸಿಗಲಾರದೆನಿಸಿದರೆ, ಇನ್ನು ಕೆಲವು ಗಿಡಗಳು ಕಾಂಡದ ತುದಿಗಳಲ್ಲಿ ಮಾತ್ರ ಕೋಳಿ ಜುಟ್ಟಿನಂತೆ 4 ಎಲೆ ಇಟ್ಟುಕೊಂಡು ಬೋಡಾಗಿ ಕಾಣುತ್ತಿರುತ್ತವೆ. ಇನ್ನಷ್ಟು ಗಿಡಗಳಲ್ಲಿ ಮೊಗ್ಗಾದರೂ ಅರಳುವ ಮುನ್ನ ಹಳದಿಯಾಗಿ ಉದುರಿ ಮನಸ್ಸಿಗೆ ಬೇಸರ ತರುತ್ತವೆ. ಇಂತಹ ಸಸಿಗಳನ್ನು ಬೆಳೆಸಿ ಆರೈಕೆ ಮಾಡುವುದರಲ್ಲಿ ಅರ್ಥವಿಲ್ಲ ಎನಿಸದಿರದು. ಈ ಭಾವನೆ ಮೂಡಿದಾಗ ಅಥವಾ ಇತರರ ಮನೆಯಲ್ಲಿ ಗೊಂಚಲಾಗಿ ಅರಳಿರುವ ಹೂಗಳನ್ನು ಕಂಡಾಗ ಮನಸ್ಸಿನಲ್ಲೊಂದೆಡೆ ನಮ್ಮ ಮನೆಯ ದಾಸವಾಳದ ಗಿಡಗಳ ಮೇಲೆ ಅಸಡ್ಡೆ ಕೋಪ ಬಾರದಿರದು. ಸ್ನೇಹಿತರೆ, ಇಂತಹ ನಿರಾಸೆ ಇಂದಿನ ವಿಡಿಯೋ ನೋಡಿದ ನಂತರ ನಿಮ್ಮಲ್ಲಿರುವ ದಾಸವಾಳದ ಗಿಡಗಳು ಸಾಕೆನಿಸುವಷ್ಟು ಹೂ ಬಿಡಲು ಆರಂಭಿಸಿ ಮನಸ್ಸಂತೋಷಗೊಳಿಸಬೇಕೆಂದರೆ ಕೇವಲ 3 ಪದಾರ್ಥಗಳಿಂದ 3 ದಿನಗಳಲ್ಲಿ ತಯಾರಾಗುವ ಸರಳ ಮತ್ತು ಪ್ರಭಾವಶಾಲಿ ದ್ರಾವಣವನ್ನು ಒಮ್ಮೆ ತಯಾರಿಸಿಟ್ಟುಕೊಂಡು ಪ್ರತಿ 20ರಿಂದ 30 ದಿನಗಳಿಗೊಮ್ಮೆ ಗಿಡಗಳ ಎಲೆ, ಕಾಂಡ ಮತ್ತು ಗಿಡದ ಬುಡಭಾಗದಲ್ಲಿರುವ ಮಣ್ಣಿಗೆ ಅನ್ವಯಿಸುತ್ತಾ ಬಂದರೆ ಕೇವಲ 6 ತಿಂಗಳಲ್ಲಿ ನಿಮ್ಮಲ್ಲಿರುವ ಮತ್ತು ಈ ದ್ರಾವಣ ಅನ್ವಯಿಸಿದ ಎಲ್ಲ ಸಸಿಗಳಲ್ಲೂ ಯಥೇಚ್ಛವಾದ ಹೂವಿನ ಇಳುವರಿ ಪಡೆಯಬಹುದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡಿ. 4 ದಿನಗಳ ನಂತರ ಈ ದ್ರಾವಣದ ಪ್ರಯೋಗವನ್ನು ನಿಮ್ಮಲ್ಲಿರುವ ಎಲ್ಲ ಗಿಡಗಳ ಮೇಲೂ ಪ್ರಮುಖವಾಗಿ ದಾಸವಾಳದ ಗಿಡಗಳಿಗೆ ನೀಡಲು ಆರಂಭಿಸುವುದಾಗಿ ಆಶಿಸುತ್ತಾ, ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಇನ್ನೂ ಯಾರೆಲ್ಲ ವೀಕ್ಷಕ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ತಕ್ಷಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತ ಮಿತ್ರರಿಗೂ ಶೇರ್ ಮಾಡುವುದಾಗಿ ಭಾವಿಸುತ್ತಾ, ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ದ್ರಾವಣ ತಯಾರಿಕೆ ವಿಧಾನ ತಿಳಿಯುವ ಮುನ್ನ ಈ ದ್ರಾವಣ ಬಳಕೆ ಮಾಡಿದ ನಂತರ ಗಿಡಗಳು ಹೇಗೆ ಸ್ಪಂದಿಸುತ್ತವೆ, ಇದರಿಂದಾಗುವ ಲಾಭಗಳೇನು ಅನ್ನೋ ವಿಚಾರ ತಿಳಿಯೋಣ. ನೀರಿನೊಂದಿಗೆ ಮಣ್ಣಿಗೆ ಸೇರಿದ ದ್ರಾವಣಗಳಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಮೊದಲು ಮಣ್ಣನ್ನು ಟೀ ಪುಡಿಯಂತೆ ಬಿಡಿಯಾಗಿಸಿ ಮಣ್ಣಿನ ಪೋರೋಸಿಟಿ ಅಂದರೆ ಸಾಂದ್ರತೆ ಹೆಚ್ಚಿಸಲು ಸಹಾಯ ಮಾಡಿ ಥರ್ಡ್ ರೂಟ್ಗಳಿಗೆ ಅಂದರೆ ಕಾಂಡದ ಕೆಳಭಾಗದ ಮುಖ್ಯ ಬೇರಿನಿಂದ 2ನೇ ಬೇರುಗಳು ಟಿಸಿಲೊಡೆದು ಅವುಗಳಿಂದ ಮತ್ತೆ 3ನೇ ಬಿಳಿಯ ಹಾಗೂ ಜಾಲರಿಯಂತೆ ದಟ್ಟವಾಗಿ ಹರಡಿರುವ ಬೇರುಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಅತ್ಯಧಿಕ ಗುಣಮಟ್ಟದ ಹಾಗೂ ಮಣ್ಣಿನಲ್ಲಿ ವಿಭಜನೆಗೊಳ್ಳದ ಪೋಷಕಾಂಶಗಳನ್ನು ಈಗಾಗಲೇ ವಿಭಜಿಸಿ ಮಣ್ಣಿನ ಸಾಂದ್ರತೆ ಹೆಚ್ಚುವಂತೆ ಮಾಡಿರುವ ಈ ದ್ರಾವಣದ ಕಾರಣದಿಂದ ಹೀರಲ್ಪಟ್ಟ ಸೂಕ್ಷ್ಮಾತಿ ಸೂಕ್ಷ್ಮ ಪೋಷಕಾಂಶಗಳು 3ನೇ ಬೇರುಗಳಿಂದ ಅಂಗಾಂಶಗಳಿಗೆ ರವಾನೆಗೊಂಡು ಗಿಡಗಳ ಕಾಂಡದಿಂದ ಎಲೆಯವರೆಗೂ ಸಂಚರಿಸಿ ಈಗಾಗಲೇ ಸಸಿಗಳು ನೇರ ಸೂರ್ಯನ ಬಿಸಿಲಿಗೆ ಹರಡಿರುವ ತನ್ನೆಲ್ಲ ಎಲೆಗಳಲ್ಲಿ ಫೋಟೋಸಿಂಥೆಸಿಸ್ ಕಾರ್ಯಚಟುವಟಿಕೆಯ ವೇಗ ವೃದ್ಧಿಸುವುದರಿಂದ ಆರೋಗ್ಯ ಮತ್ತು ಪೌಷ್ಟಿಕಾಂಶಗಳಿಂದ ಕೂಡಿದ ಮೊಗ್ಗು ಮತ್ತು ಹೂಗಳ ಉತ್ಪತ್ತಿಗೆ ಆಂತರಿಕವಾಗಿ ಕಾರಣವಾದರೆ, ಇದೇ ದ್ರಾವಣವನ್ನು 1 ಲೀಟರ್ ನೀರಿಗೆ 1 ಚಮಚದಷ್ಟು ಬೆರೆಸಿ ತಯಾರಿಸಲಾದ ಮಿಶ್ರಣವನ್ನು ತೆಳುವಾದ ಕಾಟನ್ ಬಟ್ಟೆಯಿಂದ ಸೋಸಿಕೊಂಡು ಗಿಡಗಳ ಎಲೆ, ಕಾಂಡ, ಮೊಗ್ಗು, ಹೂಗಳ ಮೇಲೆ ಫಾಲಿಯರ್ ಸ್ಪ್ರೇ ಮಾಡುವುದರಿಂದ ಅನೇಕ ರೀತಿಯ ಕ್ರಿಮಿಕೀಟಗಳನ್ನು ಗಿಡಗಳಿಂದ ದೂರ ಉಳಿಯುವಂತೆ ಮಾಡಿ ದಾಸವಾಳದ ಗಿಡಕ್ಕೆ ನವಚೈತನ್ಯ ತುಂಬುವಂತೆ ಮಾಡಲು ಸಾಯಂಕಾಲ 5 ಗಂಟೆ ನಂತರ ಅಥವಾ ಬೆಳಗಿನ 9 ಗಂಟೆಯೊಳಗೆ ಮಾತ್ರ ಈ ದ್ರಾವಣದ ನೀರನ್ನು ಗಿಡಗಳಿಗೆ ಅನ್ವಯಿಸಬೇಕು. ಸ್ನೇಹಿತರೆ, 1 ಲೀಟರ್ ನೀರಿಗೆ 1 ಚಮಚದಂತೆ ನಿಮ್ಮಲ್ಲಿರುವ ಗಿಡಗಳ ಅನುಸಾರ ಅವಶ್ಯಕತೆ ಇರುವಷ್ಟು ಮಿಶ್ರಣದ ನೀರನ್ನು ತಿಳಿಸಲಾದ 1:1000 ಅಂದರೆ 1 ml ದ್ರಾವಣಕ್ಕೆ 1000 ml ನೀರನ್ನು ಬೆರೆಸಿದ ಅನುಪಾತದಂತೆ ಪಾಟಿನ ಗಿಡದ ಮಣ್ಣನ್ನು ಕೆದಕಿ ನಂತರ ನೀರನ್ನು ಅನ್ವಯಿಸಿದ ಮಣ್ಣಿನ ಮೇಲ್ಭಾಗಕ್ಕೆ 1 ಇಂಚಿನಷ್ಟು ತೆಳುವಾದ ಮಣ್ಣಿನ ಹಾಸು ಹರಡಿದರೆ ಈ ದ್ರಾವಣದಲ್ಲಿರಬಹುದಾದ ಜೀವಾಣುಗಳು ಅಂದರೆ ಬ್ಯಾಕ್ಟೀರಿಯಾಗಳ ವೃದ್ಧಿಯಲ್ಲಿ ತ್ವರಿತಗತಿ ಕಂಡು ಗಿಡಗಳಲ್ಲಿ ನಾವು ಬಯಸಿದಂಥ ಬೆಳವಣಿಗೆ ಮತ್ತು ಇಳುವರಿ ನೀಡಲು ಉತ್ತೇಜನ ನೀಡುತ್ತವೆ. ಸ್ನೇಹಿತರೆ, ಈ ದ್ರಾವಣದ ನೀರನ್ನು ಕೇವಲ ಹೋಮ್ ಗಾರ್ಡನ್, ಟೆರೆಸ್ ಗಾರ್ಡನ್, ರೂಫ್ಟಾಪ್ ಗಾರ್ಡನಿಂಗ್ ಮಾಡುವವರಷ್ಟೇ ಅಲ್ಲದೆ ತೋಟ, ಹೊಲ, ಗದ್ದೆ, ಫಾರಂಗಳಲ್ಲಿ ಅತ್ಯುತ್ತಮ ಸಸ್ಯರಾಶಿ ಬೆಳವಣಿಗೆ ಮತ್ತು ಹೂ, ಹಣ್ಣು, ತರಕಾರಿ, ಸೊಪ್ಪುಗಳ ಇಳುವರಿ ಬಯಸುವ ಮಂದಿ ಕೂಡ ತಯಾರಿಸಲಾಗುವ ದ್ರಾವಣದ ಪದಾರ್ಥಗಳ ಅನುಪಾತವನ್ನು ಹೆಚ್ಚಿಸಿಕೊಂಡು ಬಳಸಿಕೊಳ್ಳಬಹುದು. ಸ್ನೇಹಿತರೆ, ನಮ್ಮಲ್ಲಿರುವ ಗಿಡಗಳ ಅವಶ್ಯಕತೆ ಅವಲಂಬಿಸಿ ನಾವಿಂದು 650 ml ಅಂದರೆ ಅರ್ಧ ಲೀಟರ್ ಮೇಲೆ 150 ml ಹೆಚ್ಚು ಪ್ರಮಾಣದ ದ್ರಾವಣವನ್ನು ತಯಾರಿಸಲಿದ್ದು, ಇದಕ್ಕಾಗಿ ಬಳಕೆ ಮಾಡಿಕೊಳ್ಳುವ ಪದಾರ್ಥಗಳಲ್ಲಿ ಮೊದಲನೆಯದಾಗಿ 125 ml ಮಜ್ಜಿಗೆ, 2 ದಿನದ ಹುಳಿಯಾದ ಮಜ್ಜಿಗೆ ಆದರೂ ಅಡ್ಡಿಯಿಲ್ಲ, ಅರ್ಧ ಲೀಟರ್ ಗೋಮೂತ್ರ ಅಂದರೆ ಗಂಜಳ, ಸಿಟಿಗಳಲ್ಲಿ ಇದರ ಲಭ್ಯತೆ ಇಲ್ಲವೆಂದರೆ
ಆರ್ಗಾನಿಕ್ ಆಯುರ್ವೇದ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಇದನ್ನು ಕೊಂಡುಕೊಳ್ಳಬಹುದು. ಅದು ಸಾಧ್ಯವಿಲ್ಲವೆನಿಸಿದಾಗ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗಾಗಿ ಆಯ್ದು ನೀಡಿರುವ ಆನ್ಲೈನ್ ಬೈ ಲಿಂಕನ್ನು ಪರಿಶೀಲಿಸಿ ಆನ್ಲೈನ್ ಮೂಲಕ ತರಿಸಿ ಬಳಸಿಕೊಳ್ಳಬಹುದು. ಇನ್ನು ಕೊನೆಯದಾಗಿ 25 ಗ್ರಾಂನಷ್ಟು ಪುಡಿ ಬೆಲ್ಲ, ಫ್ರೆಶ್ ಇಲ್ಲವೆಂದರೂ ಬಳಕೆಗೆ ಬಾರದ ಬೆಲ್ಲವಾದರೂ ಸರಿ. ಮೊದಲಿಗೆ 1 ಲೀಟರ್ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಅರ್ಧ ಲೀಟರ್ನಷ್ಟು ಗಂಜಲವನ್ನು ಹಾಕಿಕೊಂಡು ಈಗಾಗಲೇ ಇಟ್ಟುಕೊಂಡಿರುವ 125 ml ಮಜ್ಜಿಗೆ ಮತ್ತು 25 ಗ್ರಾಂ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿದ ದ್ರಾವಣವನ್ನು 2 ಲೀಟರ್ ಪ್ಲಾಸ್ಟಿಕ್ ಕಂಟೈನರ್ನಲ್ಲಿ ಶೇಖರಿಸಿ. ಪ್ಲಾಸ್ಟಿಕ್ ಕಂಟೈನರ್ ಟ್ರಾನ್ಸ್ಪರೆಂಟ್ ಆಗಿದ್ದರೆ ಒಳ್ಳೆಯದು. ಮತ್ತೊಮ್ಮೆ ಬಾಟಲಿ ಒಳಗಿರುವ ಮಿಶ್ರಣ ಚೆನ್ನಾಗಿ ಬೆರೆಯುವಂತೆ ಕಲಕಿ ನೆರಳಿನ ಪ್ರದೇಶದಲ್ಲಿ 3 ದಿನಗಳವರೆಗೆ ಸಂರಕ್ಷಿಸಿ. ಈ 3 ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸಂಜೆ ಒಂದಾವರ್ತಿಯಂತೆ ಬಾಟಲಿಯ ಬಿಗಿಯಾದ ಮುಚ್ಚಳವನ್ನು ಸಡಿಲಗೊಳಿಸಿ ಒಳಗೆ ಈಗಾಗಲೇ ಫರ್ಮೆಂಟೇಷನ್ನಿಂದ ಉತ್ಪತ್ತಿಯಾಗಿರುವ ಗ್ಯಾಸನ್ನು ರಿಲೀಸ್ ಮಾಡುತ್ತಿರಬೇಕು. 4ನೇ ದಿನ ಸಂಜೆ 5 ಗಂಟೆಯ ನಂತರ ಈಗಾಗಲೇ ತಿಳಿಸಿದ ಪ್ರಮಾಣದಂತೆ ತಯಾರಾದ ಹ್ಯೂಮಿಕ್ ಆಸಿಡ್ ದ್ರಾವಣವನ್ನು ನೀರಿನೊಂದಿಗೆ ಬೆರೆಸಿ ಪ್ರತಿ 20 ರಿಂದ 30 ದಿನಗಳಿಗೊಮ್ಮೆ ಅನ್ವಯಿಸಿದರೆ 6 ತಿಂಗಳಲ್ಲಿ ಧನಾತ್ಮಕ ಮತ್ತು ಅತ್ಯಧಿಕ ಇಳುವರಿಯ ಹೂ ಬೆಳೆ ಪಡೆಯಬಹುದೆಂಬ ಮಾಹಿತಿ ಹಂಚಿಕೊಂಡ ಇಂದಿನ ವಿಡಿಯೋ ಉಪಯುಕ್ತವಾಗಿದೆ ಎಂದೆನಿಸಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತ ಬಂಧುಗಳಿಗೂ ವಿಡಿಯೋ ಶೇರ್ ಮಾಡುವುದರೊಂದಿಗೆ ನಿಮ್ಮಲ್ಲಿರುವ ಸಂದೇಹಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನಿಸಿದರೆ ಉತ್ತರಿಸುವ ಭರವಸೆ ನೀಡುತ್ತಾ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವರಾಗಿ ಭಾವಿಸುತ್ತಾ ಮತ್ತೊಂದು ಉಪಯುಕ್ತ ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.